ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ವಿಚಾರಗಳನ್ನು ಯಾವ ಸಂದರ್ಭದಲ್ಲಿ ಇದಾಗಿದೆ, ಯಾತಕ್ಕೋಸ್ಕರ ಆಗಿದೆ ಮತ್ತು ಯಾರ್ಯಾರು ಇದರಲ್ಲಿ ಸೇರಿದ್ದಾರೆ ಎನ್ನುವ ವಿಚಾರವನ್ನು ನಾವು ಇವತ್ತು ಸಾರ್ವಜನಿಕವಾಗಿ ಆಚೆ ತರದೇ ಇದ್ದರೆ ನಮ್ಮ ಕರ್ತವ್ಯ ಲೋಪ ಆಗ್ತದೆ ಅನ್ನೋ ವಿಚಾರವನ್ನು ನಾವೆಲ್ಲರೂ ಕೂಡ ಅರಿಬೇಕಾಗ್ತದೆ. ಇವತ್ತು ಅದಕ್ಕೆ ಹೇಳ್ತಾರೆ, ನಿಂದಕರಿರಬೇಕಯ್ಯ ಅಂತ ಪುರಂದರದಾಸ್ ಹೇಳಿದ್ದಾರೆ. ಈ ಸಮಾಜದಲ್ಲಿ ನಿಂದಕರು ಇರಬೇಕು, ನಿಂದಕರು ಇಲ್ಲದೆ ಇದ್ದರೆ ಭಾಳ ಕಷ್ಟ ಆಗ್ತದೆ. ಹೇಗಿರಬೇಕು ಅಂದರೆ, ಹಂದಿಯ ರೀತಿ, ಹಂದಿ ಕೇರಿಯಲ್ಲಿ ಹಂದಿ ಯಾವ ರೀತಿ ಸ್ವಚ್ಛ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ, ಆ ರೀತಿ ಹಂದಿಗಳ ರೀತಿ ನಿಂದಕರು ಇರಬೇಕು ಅಂತ ಪುರಂದರದಾಸರು ಹೇಳಿದರು, ನಾವು ಹೇಳಿರ್ತಕ್ಕಂಥದ್ದಲ್ಲ. ಹಾಗಾಗಿ ಇವತ್ತು ಆಗಿರ್ತಕ್ಕಂಥ ಅನ್ಯಾಯ ಏನಿದೆ, ಇವತ್ತು ಕಟ್ಟ ಕಡೆಯ ಮನುಷ್ಯರು ದಾರಿದ್ರ್ಯವನ್ನು ತೊಲಗಿಸ್ಬೇಕು ಅಂತ ಕಟ್ಟ ಕಡೆಯ ಅಂಬೇಡ್ಕರ್ ಅವರ ಆಶಯದಂತೆ ಯಾವ್ಯಾವ ಸಮುದಾಯಗಳು ಇವತ್ತು ಆರ್ಥಿಕವಾಗಿ ಹಿಂದುಳಿದು ಅವರ ಮೇಲೆತ್ತಕ್ಕಾಗದೇ ಇರತಕ್ಕಂಥ ಸಮುದಾಯಗಳನ್ನೆಲ್ಲ ಈ ರೀತಿ ನಿಗಮದ ಮುಖಾಂತರ ಬೇರೆ ಬೇರೆ ಯೋಜನೆಗಳನ್ನು ರೂಪಿಸುವ ಮುಖಾಂತರ ಅಂಥ ಸಮುದಾಯಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಇದೆ. ಆ ಕರ್ತವ್ಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಂಥ ನಿಗಮದಲ್ಲಿ ಈ ರೀತಿ ಆಗಿರ್ತಕ್ಕಂಥ ಹಣಕಾಸಿನ ವ್ಯತ್ಯಾಸ ವಿಚಾರದಲ್ಲಿ ನಾವು ಭಾಳ ಗಂಭೀರವಾಗಿ ಚರ್ಚೆ ಮಾಡಬೇಕಾಗ್ತದೆ. ಇವತ್ತು ಹೇಗಾಗಿದೆ ಪಾಪ, ಇವತ್ತು ಹೇಳ್ತಾರೆ ನೋಡಿ, ನಾವು ಈ ಪರಿಸರದಲ್ಲಿ ಬದುಕ್ತಾ ಇದ್ದೀವಿ. ಈ ಪರಿಸರದಲ್ಲಿ ಬದುಕ್ತಾ ಇರ್ತಕ್ಕಂಥ ಈ ಪರಿಸರ ಭಗವಂತ ನಮಗೆ ಕೊಟ್ಟಂಥ ಸಂದರ್ಭದಲ್ಲಿ ಇದರೊಳಗಡೆ ನಾವು ಈ ಪರಿಸರದಲ್ಲಿ ಹೇಳಿದ ದೀಪವು ನಿನ್ನದೇ, ಗಾಳಿಯೂ ನಿನ್ನದೇ. ಭಗವಂತನ ಆಟ ಇದು. ಭಗವಂತ ಕೊಟ್ಟಿರ್ತಕ್ಕಂಥ ಪರಿಸರ, ದೀಪವು ನಿನ್ನದೇ, ಗಾಳಿಯೂ ನಿನ್ನದೇ, ಕಡಲು ನಿನ್ನದೇ, ಅಡಗು ನಿನ್ನದೇ. ಮುಳುಗದಿರಲಿ ಬದುಕು, ಮುಳುಗದಿರಲಿ ಬದುಕು. ದೀಪವು ನಿನ್ನದೇ, ಗಾಳಿಯೂ ನಿನ್ನದೇ, ಆರದಿರಲಿ ಬೆಳಕು. ಕಡಲು ನಿನ್ನದೇ, ಅಡಗು ನಿನ್ನದೇ, ಮುಳುಗದಿರಲಿ ಬದುಕು. ಇವತ್ತು ಯಾರು ಬದುಕು ಮುಳುಗಿದೆ? ಯಾರು ಬದುಕು ಮುಳುಗಿದೆ? ಇಂಥ ಒಂದು ಅನಾಹುತದಿಂದ, ಈ ಅನಾಹುತದಿಂದ ಮುಳುಗಿರ್ತಕ್ಕಂಥ ಬದುಕು ಬಡವರ ಬದುಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರ್ತಕ್ಕಂಥ ಹಣ ಇವತ್ತು ಮುಳುಗಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅದರ ಜವಾಬ್ದಾರಿಯನ್ನು ನಾವು ಹೊರಬೇಕಲ್ವಾ ಸಭಾಪತಿಗಳೇ? ಆ ಹೊರಬೇಕಾದಂಥ ಸಂದರ್ಭದಲ್ಲಿ ಕೆಲವು ಸರಿ ಆಡಳಿತ ಪಕ್ಷಕ್ಕೆ ನೋವಾಗ್ತದೆ. ಈ ರೀತಿ ನಾವು ಏನೋ ಒಂದು ಮಾತಾಡುವಾಗ ಈ ರೀತಿ ಮಾತಾಡ್ತಾರೆ ಅನ್ನೋ ವಿಚಾರ ಇದೆಯಲ್ಲ, ಮಾತುಗಳಲ್ಲ. ಇವತ್ತು ತಾಳ್ಮೆ ಬೇಕು, ಕೇಳ್ತಕ್ಕಂಥ ತಾಳ್ಮೆ ಇರಬೇಕು. ಆ ತಾಳ್ಮೆಯಿಂದಲೇ ಪರಿಹಾರ ಸಾಧ್ಯ. ಆ ತಾಳ್ಮೆ ಇಟ್ಕೊಂಡು ನಾವು ಕೇಳಿದಾಗ ಅದಕ್ಕೆ ಪರಿಹಾರನೂ ಕೂಡ ಕೊಡೋಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನೋಡಿ ಹೇಳ್ತಾರೆ ನೋಡಿ, ದಾಸರು ಇನ್ನೊಂದು ಕಡೆ ಹೇಳ್ತಾರೆ, ನಾರಾಯಣ ಅಚ್ಯುತಾನಂತಾದಿ ಕೇಶವನ, ನಾರಾಯಣ ಅಚ್ಯುತಾದಿ ಅನಂತಾದಿ ಕೇಶವನ, ಸಾರಾಮೃತನುಂಡು ಸುಖಿಸೋ ಲಂಡ ಜೀವವೇ ಬಂಡ ಜೀವವೇ. ನಾವು ಇವತ್ತು ದೇವರೇ ನಮ್ಮಪ್ಪ ನನಗೆ ಅದು ಒಳ್ಳೇದು ಮಾಡು, ಇದು ಒಳ್ಳೇದು ಮಾಡು ಅಂತ ಎಲ್ಲ ಕೇಳಿ ನಾವು ಪಡ್ಕೊಂಡು ನಾಳೆಗೆ ನಾವು ಮಾಡ್ತಕ್ಕಂಥ ದ್ರೋಹ ಇದೆಯಲ್ಲ, ಅಂಥ ಬಂಡ ಜೀವ ನಮ್ಮದು ಅನ್ನೋ ವಿಚಾರವನ್ನು ಮಾನವ ಜನ್ಮ, ಅದಕ್ಕೆ ಮಾನವ ಜನ್ಮ ಬಹುದೊಡ್ಡದು ಉಚ್ಚಪ್ಪಗಳಿರ ಆನೆಗೊಡಬೇಡಿ ಅಂತ ಪುರಂದರದಾಸ್ ಹೇಳ್ತಕ್ಕಂಥ ಮಾತಿನಲ್ಲಿ ಇವತ್ತು ಮಾನವ ಜನ್ಮ ಸಿಗ್ತಕ್ಕಂಥದ್ದು 84 ಜೀವರಾಶಿಗಳನ್ನು ದಾಟಿ ಬಂದ ಮೇಲೆ ಈ ಮಾನವ ಜನ್ಮ ಸಿಗ್ತಕ್ಕಂಥದ್ದು. ಅಲ್ಲ ಇರಲಿ ಸ್ವಾಮಿ, ನಾವೇ ಹೇಳ್ತೀನಿ, ದಯಮಾಡಿ 84 ಲಕ್ಷ ಜೀವರಾಶಿಗಳ ದಾಟಿ ಬಂದಂಥ ಸಂದರ್ಭದಲ್ಲಿ ಸಿಗೋದು. ಅದಕ್ಕೆ ಹೇಳಿದ್ರೆ ಕನಕದಾಸರು ಹೇಳಿದ್ದಾರೆ, 84 ಲಕ್ಷ ಜೀವರಾಶಿಗಳ ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ ಮುಂದೆ ಬಾಹುದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ಭವಪಾಶನಿಗೂ. ನಾವೆಲ್ಲ ದಾಸರಾಗಿ ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಮ್ಮ ಕೆಲಸಗಳನ್ನು ಕಾಯ ವಾಚ ಮನಸ ನಾವು ಸತ್ಯ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಪ್ರಾಮಾಣಿಕತೆಯಿಂದ ಮಾಡಿದ್ರೆ ಇಂಥ ವ್ಯತಿರಿಕ್ತಗಳು, ಇಂಥ ಪ್ರಮಾದಗಳು ಸಮಾಜದಲ್ಲಿ ಆಗೋದಿಲ್ಲ ಅನ್ನೋ ವಿಚಾರವನ್ನು ನಾವು ಅರಿಬೇಕಾಗ್ತದೆ. ಪ್ರತಿಯೊಂದು ಸಾರಿ ದಯಮಾಡಿ
ದಯಮಾಡಿ ಇದು ನಾನು ಹಾಡು ಹೇಳ್ತಿರ್ತಕ್ಕಂಥದ್ದಲ್ಲ, ದಾಸರ ಪದ ಹೇಳ್ತಕ್ಕಂಥದ್ದಲ್ಲ. ಒಂದು ನಮಗೆ ಕೊಟ್ಟಂತ ವಚನ ಸಾಹಿತ್ಯದಲ್ಲಿ, ದಾಸ ಸಾಹಿತ್ಯದಲ್ಲಿ, ತತ್ವಪದಗಳಲ್ಲಿ ಹೇಳಿದ್ರೆ ಇವತ್ತಿನ ಸರ್ಕಾರ ಬಾಚೋ ಅಂತ ಕೆಲಸ ಮಾಡ್ತಾ ಇದೆ. ಎಲ್ಲದರಲ್ಲೂ ಎಲ್ಲೆಲ್ಲಿ ಸಿಗ್ತಾ ಇದೆ ಅದನ್ನ ಬಾಚೋ ಅಂತ ಕೆಲಸ ಮಾಡ್ತಾ ಇದೆ ಅನ್ನೋಂಥ ಆದ್ರೆ ನಾನು ಏನು ಮಾಡಕ್ಕೆ ಕೊಟ್ಟು ಕಾಂಗ್ರೆಸ್ ಪಾರ್ಟಿಗೆ ಈ ಸರ್ಕಾರ ಬಾಚಿಕೋತದೆ ಅಂತ ಹೇಳಿದ್ರು. ಕರೆಕ್ಟ್ ಆಗಿ ಕೇಳಿ ಸನ್ಮಾನ್ಯ ಸಭಾಪತಿಗಳೇ, ತಾವು ಮೊನ್ನೆ ಈ ಲೋಕಸಭಾ ಚುನಾವಣೆಗಿಂತ ಮುಂಚೆ ನೋಡಿದ್ರಿ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು, ಮುಖ್ಯ ನ್ಯಾಯಾಧೀಶರು ಈ ಎಲೆಕ್ಟ್ರಲ್ ಬಾಂಡ್ಸ್ ನಲ್ಲಿ CBI, ED, ಇನ್ಕಮ್ ಟ್ಯಾಕ್ಸ್ ರೇಡ್ ಆಗ್ತದೆ, ಈ ಕಡೆ ಬಂದು ಬಿಜೆಪಿಗೆ ಬಾಂಡ್ಸ್ ಖರೀದಿ ಆಗ್ತದೆ ಒಂದು ತಿಂಗಳಲ್ಲಿ. ರಾಜ್ಯದಲ್ಲಿ ನೋಡಿ, ದಯಮಾಡಿ ನಾನು ಯಾಕೆ ಹೇಳ್ತೀನಿ, ದಯಮಾಡಿ ನನಗೆ ಸಭಾಪತಿಗಳು ಕೊಟ್ಟಿರ್ತಕ್ಕಂಥ ಭೋಜೇಗೌಡ್ರೆ, ನೀವ್ ಈಲ್ಡ್ ಆದ್ರೆ ನಿಮ್ ಸಹಾಯಕ್ಕೆ ನಾನ್ ಬರಕ್ ಆಗೋದಿಲ್ಲ. ನೀವ್ ಈಲ್ಡ್ ಆಗದಲ್ಲೇ ಇದ್ರೆ ನಿಮ್ ಸಹಾಯಕ್ಕೆ ನಾನು ಬರ್ಬೋದು ಅಷ್ಟೇ. ಅದನ್ನ ಸ್ವಲ್ಪ ನೀವ್ ಈಲ್ಡ್ ಆಗಿ ನಾನೇನ್ ಮಾಡಕ್ ಸಮಯ ಒಳ್ಳೆತನದಲ್ಲಿ ಈಲ್ಡ್ ಆದೆ, ಅವರು ಹಿಂಗ್ ಮಿಸ್ಯೂಸ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ವಿಚಾರಕ್ಕೆ ಬನ್ನಿ. ನೋಡಿ, ದಯಮಾಡಿ ಗೌರ್ಮೆಂಟ್ ಆಯ್ತಪ್ಪ, ಕೈ ಮುಗಿತೀನಿ. ನನ್ಗೊಂದು ಅವಕಾಶ ಕೊಟ್ಟಿರುವಾಗ ನೀವು ಹಿಂಗೆ ಡಿಸ್ಟರ್ಬ್ ಮಾಡಬೇಡಿ, ದಯಮಾಡಿ ಕೈ ಮುಗಿತೀನಿ. ನೋಡಿ, ಪ್ರತಿಯೊಂದು ಬಡ್ಜೆಟ್ ಮಂಡಿಸುವಾಗ ಇರ್ರೆಸ್ಪೆಕ್ಟಿವ್ ಆಫ್ ಗೌರ್ಮೆಂಟ್, ಆಲ್ ಗೌರ್ಮೆಂಟ್ಸ್ ಅಲ್ಲೂ ಕೂಡ ನಮ್ಮ ಸಿದ್ದರಾಮಯ್ಯ 14 ಬಡ್ಜೆಟನ್ನು ಮಂಡಿಸಿದ್ದಾರೆ. 14 ಬಡ್ಜೆಟ್ ಮಂಡಿಸುವಾಗಲೂ ಕೂಡ ಕವಿವಾಣಿಗಳನ್ನು, ದಾರ್ಶನಿಕರನ್ನ, ಉತ್ತಮವಾಗಿ ಈ ನಾಡಿಗೆ ಕೊಟ್ಟಂಥ ಸೇವೆ ಮಾಡಿದಂಥವ್ರನ್ನ, ವಿಚಾರಧಾರೆಗಳನ್ನು ಪ್ರತಿಯೊಂದು ಪೇಜ್ನಲ್ಲೂ ಅಥವಾ 4 ಬಾರಿ 5 ಬಾರಿ ಕೊಟ್ಟಿರ್ತಕ್ಕಂಥ ಸಂದರ್ಭ ಇದೆಯಲ್ಲ, ಯಾಕೆ ಕೊಡ್ತೀವಿ ನಾವು? ಯಾಕೆ ಹೇಳ್ತೀವಿ ಅಂತ ಕವಿವಾಣಿಗಳನ್ನು, ಅಂಥ ದಾರ್ಶನಿಕರ ಮಾತುಗಳನ್ನು ವಚನ ಸಾಹಿತ್ಯದ ಅಡಿಯಲ್ಲಿ, ದತ್ತೋಪದಗಳ ಆಧಾರದಲ್ಲಿ, ಜಾನಪದ ಸಾಹಿತ್ಯದಲ್ಲಿ ಇವತ್ತು ಈ ನಾಡನ್ನು ಕಟ್ಟಿರ್ತಕ್ಕಂಥದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.